ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದ್ರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದರೆ, ಫೈನಲ್ ಇಯರಲ್ಲಿ ಇದ್ದೀರಾ ಅಂತಂದರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, 2 ಪೇಪರ್ ಇರುತ್ತೆ ಥಿಯರಿನಲ್ಲಿ, ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ. ಪೇಪರ್ 1ನಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ, ಪೇಪರ್ 2ನಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ. ಪೇಪರ್ 1ನಲ್ಲಿ ಯೂನಿಟ್ 1ನಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಇದೆ. ಅದರದ್ದು ವಿಡಿಯೋಸ್ ಈಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಪೇಪರ್ 1 ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೋಆರ್ಡಿನೇಷನ್ ಕಾಂಪೌಂಡ್ಸು ನೀವು ಇದಕ್ಕಿಂತ ಮುಂಚೆ ಓದಿಲ್ಲ, ಆದರೆ ಚಿಲೇಟ್ಸ್ನ ಓದಿದ್ದೀರಾ. ಅದರದಕ್ಕಿಂತ ಮುಂಚಿಂದ ಏನಿದೆಯಲ್ಲ ಅದಕ್ಕೆ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕೋಆರ್ಡಿನೇಷನ್ ಕಾಂಪೌಂಡ್ಸ್ದು ಅಪ್ಲಿಕೇಶನ್, ಯಾಕೆ ಆ ಚಾಪ್ಟರ್ ನಿಮ್ಗೆ ಇಟ್ಟಿದ್ದಾರೆ, ಅದರಿಂದ ನನಗೆ ಏನು ಲಾಭ ಆಗುತ್ತೆ, ಅದು ಎಲ್ಲೆಲ್ಲಿ ನನಗೆ ಉಪಯೋಗಕ್ಕೆ ಬರುತ್ತೆ, ಅದನ್ನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ಸಿಲೆಬಸ್ಸಲ್ಲೂ ಇದೆ. ಅಪ್ಲಿಕೇಶನ್ ಇನ್ ಅನಾಲಿಟಿಕಲ್ ಕೆಮಿಸ್ಟ್ರಿ, ಮೆಡಿಸನ್ ಆ್ಯಂಡ್ ಬಯಾಲಜಿಕಲ್ ಸಿಸ್ಟಮ್. ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನಿದೆಯಲ್ಲ, ವಿಚ್ ಇಸ್ ಮೇಡ್ ಅಪ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಇರುತ್ತಲ್ಲ, ಡಿ ಬ್ಲಾಕ್ ಮೆಟಲ್ಸ್ ಏನಿರ್ತಲ್ಲ, ಅವು ಏನು ಮಾಡ್ತವೆ, ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡ್ತವೆ ವಿತ್ ಲಿಗ್ಯಾಂಡ್ಸ್ ಆ್ಯಂಡ್ ದೇ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಇದು ಯಾಕೆ ಇಂಪಾರ್ಟೆಂಟು, ವೈ ದೇ ಹ್ಯಾವ್ ಕೆಪ್ಟ್ ಇನ್ ಯುವರ್ ಸಿಲೆಬಸ್ ಅನ್ನೋದನ್ನು ತಿಳ್ಕೋಬೇಕು ಅಂದರೆ, ಅದು ಎಲ್ಲೆಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಎಲ್ಲೆಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂದರೆ, ಮೊದಲನೇದು ನಮಗೆ ಇನಾರ್ಗ್ಯಾನಿಕ್ ಅಥವಾ ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ ಎಲ್ಲೆಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ. ನಾವು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡ್ತೀವಿ, ಕ್ವಾಲಿಟೇಟಿವ್ ಅನಾಲಿಸಿಸ್ ಮಾಡ್ತೀವಿ. ಇಲ್ಲೆಲ್ಲನೂ ನಮಗೇನಾಗುತ್ತೆ ಅಂದರೆ, ಇದು ನಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಸಿನ್ಸ್ ಯು ನೋ ದಟ್ ದೀಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಗಿರ್ಬೋದು ಅಥವಾ ದೀಸ್ ಕಾಂಪ್ಲೆಕ್ಸಸ್ ಏನಿದೆಯಲ್ಲ, ದೇ ಗೋಯಿಂಗ್ ಟು ಫಾರ್ಮ್ ಎ ಸ್ಟೇಬಲ್ ಕಲರ್ಫುಲ್ ಕಾಂಪ್ಲೆಕ್ಸಸ್, ದೇರ್ಫೋರ್ ಇಟ್ ಇಸ್ ಈಸಿ ಟು ಡೂ ದಿ ಸಪ್ರೇಷನ್. ಸೊ ಕ್ವಾಲಿಟೇಟಿವ್ ಅನಾಲಿಸಿಸ್ಗೆ ತೊಗೊಂಡ್ರೆ, ನಾನು ಯಾವುದೋ ಎರಡು, ಈಗ ನೀವು ಅನಾಲಿಸಿಸ್ ಮಾಡ್ತಾ ಇದ್ದೀರಾ, ಇನಾರ್ಗ್ಯಾನಿಕ್ ಅನಾಲಿಸಿಸ್ ಮಾಡ್ತಾ ಇದ್ದೀರಾ, ರ್ಯಾಡಿಕಲ್ ಅನಾಲಿಸಿಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಒಂದೊಂದು ಗ್ರೂಪಲ್ಲಿ ಒಂದಕ್ಕಿಂತ ಜಾಸ್ತಿ ರ್ಯಾಡಿಕಲ್ಸ್ ಇರ್ತವೆ. ಅದನ್ನು ಸಪ್ರೇಟ್ ಮಾಡೋದು ಹೇಗೆ, ಅದನ್ನು ಸಪ್ರೇಟ್ ಮಾಡೋದಕ್ಕೆ ವಿ ಕ್ಯಾನ್ ಟೇಕ್ ದಿ ಹೆಲ್ಪ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸು. ಈ ಮೆಟಲ್ಸ್ ಅಯಾನ್ಸ್ ಯಾವುದಿರ್ತಾವಲ್ಲ, ದೇ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸಸ್ ವಿತ್ ಅ ಪರ್ಟಿಕ್ಯುಲರ್ ಲಿಗ್ಯಾಂಡ್ ಜೊತೆಗೆ ಆಗ್ತವೆ. ಬೇಸ್ಡ್ ಆನ್ ದಟ್ ನಾವೇನು ಮಾಡ್ಬೋದು, ಈಸಿಯಾಗಿ ಅವು ಸಪ್ರೇಷನ್ ಮಾಡ್ಬೋದು. ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸಸ್ ಹೆಲ್ಪ್ ಟು ಸಪ್ರೇಟ್ ಮೆಟಲ್ ಅಯಾನ್ಸ್ ಇನ್ ಎ ಸಿಸ್ಟಮ್ಯಾಟಿಕ್ ಕ್ವಾಲಿಟೇಟಿವ್ ಅನಾಲಿಸಿಸ್. Complex formation separates the metal ions by changing their solubility, color, chemical behavior. This process allows the selective precipitation or dissolution of a specific ions in a mixture. ಸಪ್ರೇಷನ್ ಆಫ್ ಸಿಲ್ವರ್ ಆ್ಯಂಡ್ ಮರ್ಕ್ಯುರಿ. ನಿಮಗೆ ಗೊತ್ತು, ಫಸ್ಟ್ ಗ್ರೂಪಲ್ಲೇ ಸಿಲ್ವರು ಇರುತ್ತೆ, ಮರ್ಕ್ಯುರಿನೂ ಇರುತ್ತೆ. ಅದಕ್ಕೆ ಫಸ್ಟ್ ಗ್ರೂಪ್ಗೆ ಗ್ರೂಪ್ ರಿಯೇಜೆಂಟ್ ಏನಾಗಿರುತ್ತೆ, HCl ಆಗಿರುತ್ತೆ. ಸಿಲ್ವರ್ ಏನಾಗುತ್ತೆ, ಗೆಟ್ ಪ್ರಿಸಿಪಿಟೇಟ್ ಆಸ್ ಸಿಲ್ವರ್ ಕ್ಲೋರೈಡ್. ಅದೇ ಥರ ಮರ್ಕ್ಯುರಿ ಏನಾಗುತ್ತೆ, ಮರ್ಕ್ಯುರಸ್ ಕ್ಲೋರೈಡ್ ಆಗಿ ಪ್ರಿಸಿಪಿಟೇಷನ್ ಆಗುತ್ತೆ. ಸೊ ಎರಡೂ ವೈಟ್ ಕಲರ್ ಪ್ರಿಸಿಪಿಟೇಷನ್ನೇ ಇರುತ್ತೆ. ಐಡೆಂಟಿಫೈ ಮಾಡೋ ಅಂಥದ್ದು ಕಷ್ಟ ಆಗುತ್ತೆ ನನಗೆ. ಆದರೆ ಅದಕ್ಕೆ ನಾನು ಏನು ಮಾಡ್ತೀನಿ, ಅಮೋನಿಯಾ ಆ್ಯಡ್ ಮಾಡ್ತೀನಿ. ಅಮೋನಿಯಾ ಆ್ಯಡ್ ಮಾಡಿದ ತಕ್ಷಣ ಸಿಲ್ವರ್ ಏನಾಗುತ್ತೆ, ಸಿಲ್ವರ್ ಅಮೋನಿಯಂ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡುತ್ತೆ. ಮರ್ಕ್ಯುರಿ ಕ್ಲೋರೈಡ್ ಏನಿದೆಯಲ್ಲ, ಅದು ಸಾಲ್ಯುಬಲ್ ಆಗಲ್ಲ, ಅದ್ರ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಆ್ಯಂಡ್ ದೇ ಗೋಯಿಂಗ್ ಟು ಫಾರ್ಮ್ ದಿ ಇನ್ಸಾಲ್ಯುಬಲ್ ಮಿಕ್ಸ್ಚರ್ ಸಪ್ರೇಟಿಂಗ್ ದಿ ಟೂ. ಸೊ ಈಗ ಏನಾಗಿದೆ, ಎರಡೂ ಇದೆ, ಸಿಲ್ವರ್ ಅಯಾನ್ಸು ಇದೆ, ಮರ್ಕ್ಯುರಸ್ ಅಯಾನ್ಸು ಇದೆ, ಅದು ಸಪ್ರೇಟ್ ಆಗಿದೆ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಅಮೋನಿಯಾ ಆ್ಯಡ್ ಮಾಡ್ತಾ ಇದ್ದೀನಿ. ಅಮೋನಿಯಾ ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಮದು ಮರ್ಕ್ಯುರಸ್ ಕ್ಲೋರೈಡ್ ಏನಾಗುತ್ತೆ, ಡಿಸಾಲ್ವ್ ಆಗಿಬಿಟ್ಟು ಅದೇನಾಗುತ್ತೆ, ಇನ್ಸಾಲ್ಯುಬಲ್ ಮಿಕ್ಸ್ಚರ್ ಆಗಿ ಅದು ಪ್ರಿಸಿಪಿಟೇಟ್ ಆಗಿ ಹೊರಗಡೆ ಬಂದುಬಿಡುತ್ತೆ. ಆದರೆ ಈ ಅಮೋನಿಯಾ ಏನು ಮಾಡಿದ್ರು, ಸಿಲ್ವರ್ ಕ್ಲೋರೈಡ್ಗೆ ಆ್ಯಕ್ಟ್ ಮಾಡಿದ್ರೆ ನಿಮಗೆ ಸಾಲ್ಯುಬಲ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಈ ರೀತಿಯಾಗಿ ಸಿಲ್ವರು ಮತ್ತು ನಾನು ಮರ್ಕ್ಯುರಿನ ಈಸಿಯಾಗಿ ಸಪ್ರೇಷನ್ ಮಾಡ್ಬೋದು. ಅದೇ ರೀತಿ ಗ್ರೂಪ್ 2ನಲ್ಲಿ ಬಂದರೆ ನಿಮ್ಗೇನಾಗುತ್ತೆ, ಕಾಪರು ಮತ್ತು ಕ್ಯಾಡ್ಮಿಯಮು, H2S ಇಸ್ ದಿ ಗ್ರೂಪ್ ರಿಯೇಜೆಂಟ್, ಗೆಟ್ ಪ್ರಿಸಿಪಿಟೇಟ್ ಆಸ್ ಕಾಪರ್ ಸಲ್ಫೈಡ್, ಕ್ಯಾಡ್ಮಿಯಮ್ ಸಲ್ಫೈಡ್ ಆಗಿ ಸಪ್ರೇಟ್ ಆಗುತ್ತೆ. ಸೊ ಅದನ್ನು ಸಪ್ರೇಟ್ ಮಾಡಬೇಕು ನಾನು ಅಂತಂದರೆ, ಎಗೇನ್ ಕಾಪರ್ ಸಲ್ಫೈಡ್ಗೆ ಬೇರೆ ಕಲರ್ ಇರುತ್ತೆ, ಕ್ಯಾಡ್ಮಿಯಮ್ ಸಲ್ಫೈಡ್ಗೆ ಬೇರೆ ಕಲರ್ ಇರುತ್ತೆ. ಕಲರಿಂದ ನಾವು ಕ್ಯಾನ್ ಐಡೆಂಟಿಫೈ. ಬಟ್ ಸಪ್ರೇಷನ್ ಮಾಡಬೇಕು ಅಂದರೆ ಅದಕ್ಕೆ ಏನು ಮಾಡ್ತೀನಿ, ನಾನು KCl ಆ್ಯಡ್ ಮಾಡ್ತೀನಿ, ಪೊಟ್ಯಾಷಿಯಮ್ ಸೈನೈಡ್ನ ಆ್ಯಡ್ ಮಾಡ್ತೀನಿ. ಅವಾಗ ಏನು ಮಾಡುತ್ತೆ, ಕಾಪರ್ ಏನು ಮಾಡುತ್ತೆ, ಕಾಪರ್ ಸೈನೈಡ್ ಫಾರ್ಮೇಷನ್ ಮಾಡುತ್ತೆ. ಕ್ಯಾಡ್ಮಿಯಮ್ ಏನು ಮಾಡುತ್ತೆ, ಕ್ಯಾಡ್ಮಿಯಮ್ ಸೈನೈಡ್ ಫಾರ್ಮೇಷನ್ ಮಾಡುತ್ತೆ. ಸೊ ಈ ಕಾಪರ್ ಏನಿದೆಯಲ್ಲ, ಅದಕ್ಕೆ ಎಕ್ಸಸ್ ಆಫ್ H2S ಹಾಕಿದಾಗ ಅವಾಗ ಏನಾಗುತ್ತೆ, ಕಾಪರ್ ಕಾಂಪ್ಲೆಕ್ಸ್ ಏನಾಗುತ್ತೆ, ರಿಯಾಕ್ಟ್ ಆಗಲ್ಲ. ಆದರೆ ಕ್ಯಾಡ್ಮಿಯಮ್ ಕಾಂಪ್ಲೆಕ್ಸ್ ಏನಾಗುತ್ತೆ, ರಿಯಾಕ್ಟ್ ಆಗಿಬಿಟ್ಟು ಕ್ಯಾಡ್ಮಿಯಮ್ ಸಲ್ಫೈಡ್ನ ಅದು
ಫಾರ್ಮೇಷನ್ ಮಾಡುತ್ತೆ. ಈ ರೀತಿಯಾಗಿ ನಾನು ಕಾಪರ್ ಮತ್ತು ಕ್ಯಾಡ್ಮಿಯಮ್ನ ಸೆಕೆಂಡ್ ಗ್ರೂಪಲ್ಲಿ ಸಪ್ರೇಟ್ ಮಾಡ್ಬೋದು. ಅದೇ ರೀತಿ ಐರನ್ ಮತ್ತು ಕ್ರೋಮಿಯಂ ಯಾವ ಗ್ರೂಪಲ್ಲಿ ಬರುತ್ತೆ? ಥರ್ಡ್ ಗ್ರೂಪಲ್ಲಿ ಬರುತ್ತೆ. ಥರ್ಡ್ ಗ್ರೂಪಲ್ಲಿ ವಿ ಆರ್ ಗೋಯಿಂಗ್ ಟು ಪ್ರಿಸಿಪಿಟೇಟ್ ದಮ್ ಆಸ್ ದೇರ್ ಕರಸ್ಪಾಂಡಿಂಗ್ ಹೈಡ್ರಾಕ್ಸೈಡ್ಸ್ ಥರ ಮಾಡ್ಕೊಳ್ತೀವಿ. ಸೊ ಆವಾಗ ಏನಾಗುತ್ತೆ, ಐರನ್ ಏನಾಗುತ್ತೆ, ಐರನ್ ಹೈಡ್ರಾಕ್ಸೈಡ್ ಆಗಿರುತ್ತೆ, ಕ್ರೋಮಿಯಂ ಏನಾಗುತ್ತೆ, ಕ್ರೋಮಿಯಂ ಹೈಡ್ರಾಕ್ಸೈಡ್ ಆಗಿ ಸಪ್ರೇಟ್ ಆಗಿರುತ್ತೆ. ಅವೆರಡಕ್ಕೂ ನಾನು ಏನು ಮಾಡ್ತೀನಿ, ಸೋಡಿಯಂ ಹೈಡ್ರಾಕ್ಸೈಡು ಮತ್ತು ಹೈಡ್ರೋಜನ್ ಪರಾಕ್ಸೈಡ್ನ ಆ್ಯಡ್ ಮಾಡ್ತೀನಿ. ಕ್ರೋಮಿಯಂ ಹೈಡ್ರಾಕ್ಸೈಡ್ ಏನಿದೆಯಲ್ಲ ಅದು ಸಾಲಿಬಲ್ ಕಾಂಪ್ಲೆಕ್ಸ್ನ ಫಾರ್ಮೇಷನ್ ಮಾಡುತ್ತೆ. ವೆರಾಸ್ ದಿ ಐರನ್ ಇದ್ದರೆ ರೆಡಿಶ್ ಬ್ರೌನ್ ಪ್ರಿಸಿಪಿಟೇಟ್ ಅದು ನನಗೆ ಕೊಡ್ತಾ ಹೋಗುತ್ತೆ. ಈ ರೀತಿಯಾಗಿ ಕಾಂಪ್ಲೆಕ್ಸ್ ಫಾರ್ಮೇಷನ್ನ ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ಕ್ವಾಲಿಟೇಟಿವ್ ಅನಾಲಿಸಿಸಲ್ಲಿ ಸಪ್ರೇಷನ್ ಆಫ್ ಅಯಾನ್ಸ್ ಮಾಡಬೇಕಾದ್ರೆ ಇದನ್ನು ನಾನು ಯೂಸ್ ಮಾಡ್ಕೋಬೋದು. ಅದೇ ರೀತಿ ದೇ ಕ್ಯಾನ್ ಆಲ್ಸೋ ಯೂಸ್ಡ್ ಆಸ್ ಕಲೋರಿಮೆಟ್ರಿಕ್ ರೀಜಿಯಂಟ್ಸ್ ಥರ ಯೂಸ್ ಮಾಡ್ಕೋಬೋದು. ಇದು ಇನಾರ್ಗ್ಯಾನಿಕ್ ಅನಾಲಿಸಿಸಲ್ಲೇ ಮಾಡೋ ಅಂಥದ್ದು. ನಾನು ಹೇಳ್ದಂಗೆ ಕಲೋರಿಮೆಟ್ರಿಕ್ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಈಚ್ ಆ್ಯಂಡ್ ಎವ್ರಿ ಕಾಂಪ್ಲೆಕ್ಸ್ ವಿತ್ ಅ ಡಿಫ್ರೆಂಟ್ ಮೆಟಲ್ ಅಯಾನ್, ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಡಿಫ್ರೆಂಟ್ ಕಾಂಪ್ಲೆಕ್ಸಸ್. ಆ ಕಲರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಡಿ ಟ್ರಾನ್ಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್